ಶಶಿಧರ್ ಅಂತ ಬೆಂಗಳೂರಿನಿಂದ. ನಮಸ್ಕಾರ ಶಶಿಧರ್ ಅವರೇ. ನಮಸ್ಕಾರ ಸರ್. ಹೇಳಿ, ಮಾತನಾಡಿ ಸರ್. ಸರ್, ನಂದು 3 ಪ್ರಶ್ನೆ ಕುಮಾರಸ್ವಾಮಿ ಮತ್ತು ಅವ್ರ ಕುಟುಂಬಕ್ಕಿದೆ. ಮೊದಲನೇದಾಗಿ ಮೊನ್ನೆ ಸೋಮವಾರ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ಪ್ರಜ್ವಲ್ ರೇವಣ್ಣ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ, ಅಂದ್ರೆ ದೇವೇಗೌಡರ ಮೇಲೆ ಅಭಿಮಾನ ಇದ್ರೆ, ಪ್ರೀತಿ ಇದ್ರೆ ಅದೇನ ಆಡ್ ಮಾಡಿ ದಯವಿಟ್ಟು 48 ಗಂಟೆಯಲ್ಲಿ ವಾಪಸ್ ಬಾ ಅಂತ. ಅದ್ 72 ಗಂಟೆ ಆಗುತ್ತೆ, ಇದುವರೆಗೂ ಪ್ರಜ್ವಲ್ ರೇವಣ್ಣ ಬಂದಿಲ್ಲ. ಅಂದ್ರೆ ಅರ್ಥ ಏನು ಸರ್? ಮಾಜಿ ಪ್ರಧಾನಿಗಳ ಕುಟುಂಬದವರೇ ಮಾಜಿ ಪ್ರಧಾನಿ ಮಾತುಗಳ ಮರ್ಯಾದೆ ಕೊಡ್ಲಿ ಅಂದ್ರೆ ಜನ ಯಾಕೆ ಕೊಡ್ಬೇಕು? ಯಾಕಂದ್ರೆ ಅವ್ರು ಮಾತಿದ್ರೆ ಮಾಜಿ ಪ್ರಧಾನಿಗಳಿಗೆ ಮರ್ಯಾದೆ ತೆಗಿತಾ ಇದ್ದಾರೆ, ಹೆಸರು ಹಾಳು ಮಾಡ್ತಿದ್ದಾರೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರ ಸ್ವಂತ ಕುಟುಂಬದವರನ್ನೇ ಅವ್ರಿಗೆ ಮರ್ಯಾದೆ ಕೊಡದೇ ಇದ್ದಾಗ ರಾಜ್ಯದ ಜನತೆ ಯಾಕೆ ಕೊಡ್ಬೇಕು ಅಂತ ಒಂದು ಪ್ರಶ್ನೆ. ಯಾಕಂದ್ರೆ ಮಾಡಿರೋ ಕೆಲಸ ಹಲ್ಕಾ ಕೆಲಸ ಅಂತ ಎಲ್ಲರಿಗೂ ಗೊತ್ತು. ಅದನ್ನ ಡಿಫೆಂಡ್ ಮಾಡ್ಕೊಂಡು ಓಡಾಡ್ತಾರೆ ಕುಮಾರಸ್ವಾಮಿ ಬಗ್ಗೆ ಕನಿಕರ ಆಗತ್ತೆ. ಆಮೇಲೆ ಅದೇ ಕುಟುಂಬ ಯಾರದೇ ಮಾತಾಡ್ಲಿ ದೇಶದಲ್ಲಿ ರಾಜ್ಯದಲ್ಲಿ ನಿಮ್ದು ಯೋಗ್ಯತೆ ನಮಗ್ ಗೊತ್ತು, ನಿಮ್ಮ ಜಾತಕ ನಮಗ್ ಗೊತ್ತು ಅಂತ 20 ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದಾರೆ. ಇದುವರೆಗೂ ಯಾರ್ದು ಜಾತಕ ಬಿಚ್ಚಿಟ್ಟಿಲ್ಲ. ಬರೀ ಪಕ್ಕದ ಮನೆಯವ್ರನ್ನ ಬಗ್ ನೋಡ್ಕೊಂಡಿದ್ದೆ ಆಯ್ತು, ನಿಮ್ಮನೇಲಿ ನೀವು ಬಗ್ ನೋಡ್ಕೊಂಡಿರ್ಲಿಲ್ವಾ ಅಂತ ನನ್ನ ಪ್ರಶ್ನೆ. ಯಾಕಂದ್ರೆ ಅತ್ಯಂತ ಹೀನಾಯವಾದ ಕೆಲಸ. ಯಾಕಂದ್ರೆ ರೀಸೆಂಟ್ ಆಗಿ ಯಾವುದೇ ಭಾಷೆಯಲ್ಲಿ ಹುಡುಕಿದ್ರು ಈ ಕೆಲ್ಸಕ್ಕೆ ಸಮಾನಾರ್ಥಕ ಪದ ಸಿಗದೇ ಇಲ್ಲ. ಅಂದ್ರೆ ಎಷ್ಟು ವರ್ಸ್ಟ್ ಪದ ಇದ್ರು ಇದಕ್ಕೆ ಸೂಟ್ ಆಗ್ತಾ ಇಲ್ಲ. ಅಂದ್ರೆ ಎಲ್ಲಾ ಭಾಷೆಯಲ್ಲೂ ಕೂಡ ಹೊಸ ಪದ ಹುಡುಕುವಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇದು ಹಾಸನದ್ ಬಿಡಿ, ಪ್ರಜ್ವಲ್ ರೇವಣ್ಣದ್ ಬಿಡಿ, ಕರ್ನಾಟಕಕ್ಕೆ ಜೋರಾದ ಚಪ್ಲಿಯಟ್ ಹೊಡೆದಿರುವಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಇದಾದ್ಮೇಲೆ ಬಹುಶಃ ಯಾವುದೇ ಹೆಣ್ಮಕ್ಳಾಗ್ಲಿ ಒಬ್ಬ ರಾಜಕಾರಣಿನ ನಂಬಕ್ಕೆ ಹೋಗ್ಲಿಕ್ಕಿಲ್ಲ. ಯಾಕಂದ್ರೆ ಆ ಹೆಣ್ಮಕ್ಳು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಯಾಕಂದ್ರೆ ಅದ್ ಬಿಟ್ಟು ನಾವೇನು ಮಾಡಕ್ಕಾಗ್ತಿಲ್ಲ. ಪವರ್ ಟಿವಿಗೆ ಥ್ಯಾಂಕ್ಸ್ ಹೇಳ್ಬೋದು. ಅಂದ್ರೆ ಯಾವುದೇ ರೀತಿ ಈ ತರ ವಿಷಯಗಳು ಬಂದಾಗ ಮುಂದೆ ನಿಲ್ಲಿಸ್ತಾ, ಅದಕ್ಕೆ ಪವರ್ ಟಿವಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಡಿ. ಲಾಜಿಕಲ್ ಎಂಡಕ್ಕೆ ತಗೊಂಡೋಗಿ ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ತಪ್ಪಿತಸ್ಥನಿಗೆ ಬಹುಶಃ ಈ ಸೀರಿಯಸ್ನೆಸ್ ಹೊಟ್ಟೋಗುತ್ತೆ ಅನ್ಸುತ್ತೆ. ಆಮೇಲೆ ಎಲ್ಲಾರ್ಗು ಅನ್ಸುತ್ತೆ ಹೋಗಿ 1 ತಿಂಗಳು ಮಾತಾಡಿದ್ರೆ ಆಮೇಲೆ ಬಿಟ್ಬಿಡ್ತಾರಪ್ಪ ಅಂತ. ಸೊ ಪವರ್ ಟಿವಿಲಿ ವಿನಂತಿ ಏನಂದ್ರೆ, ಇದನ್ನ ಲಾಜಿಕಲ್ ಎಂಡ್ ಮುಗಿಯೋದಂಕ. ಅಂದ್ರೆ ಪ್ರಜ್ವಲ್ ರೇವಣ್ಣ ಬರ್ಬೇಕು, ಅರೆಸ್ಟ್ ಆಗ್ಬೇಕು, ಅದ್ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಬಟ್ ಬಂದಾದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಅದೇನ್ ದೊಂಬರಾಟ ಆಗುತ್ತೋ ಸರಿ, ಬಟ್ ಜನರ ಜೊತೆಗೆ ಅಥವಾ ಯಾರು ನೊಂದಿದ್ದಾರೆ ಅವ್ರ ಜೊತೆ ಪವರ್ ಟಿವಿ ಸದಾ ನಿಲ್ಲುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್. ಬಟ್ ತುಂಬಾ ನೋವಾಗುತ್ತೆ ಹೆಣ್ಣು ಮಕ್ಕಳ ಬಗ್ಗೆ ಯೋಚಿಸಿದಾಗ. ಎಸ್ಪೆಷಲಿ 68 ವರ್ಷದ ತಾಯಿ ವಿಡಿಯೋ ನೋಡಿದಾಗ ಇದುವರೆಗೂ ನಮಗೆ ಏನು ಭಾವನೆ ಇತ್ತು ಅಂದ್ರೆ ಈ ಕುಟುಂಬದ ಬಗ್ಗೆ ಅಥವಾ JDS ಬಗ್ಗೆ, ಬಿಡಿ JDS ಬಗ್ಗೆ ಮಾತಾಡೋದು ಬೇಡ. ಯಾಕಂದ್ರೆ ಆ ಕುಟುಂಬದಿಂದ ಪಾರ್ಟಿಗೆ ಕೆಟ್ಟ ಹೆಸರು ಬರಬಾರ್ದು. ಆ ಕುಟುಂಬದ ಬಗ್ಗೆ ಇದ್ದ ಎಲ್ಲಾ ಭಾವನೆಗಳನ್ನು ಹೊರಟೋಗಿದೆ. ಅಂದ್ರೆ ಸಂಪೂರ್ಣ ಕುಟುಂಬಕ್ಕೋಸ್ಕರ ಪಾರ್ಟಿ ನಡೆಸ್ತಾ ಇದ್ದಾರೆ. ಆಮೇಲೆ ತಪ್ಪಾದ್ರೂ ಕೂಡ ಡಿಫೆಂಡ್ ಮಾಡ್ಕೊಂತಾರದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕುಮಾರಸ್ವಾಮಿ ಅವರಿಗೆ ಕೇಳ್ತೀನಿ. ಆಮೇಲೆ ದಯವಿಟ್ಟು ದೇವೇಗೌಡರು ಇವಾಗಾದ್ರೂ ಬಾಯ್ ಬಿಟ್ಟು ಐ ವಾಂಟ್ ಟು ಡಿಸೋನ್ ಮೈ ಮೊಮ್ಮಗ ಅಂತ ಹೇಳ್ಕೊಳ್ಳಿ. ಅಂದ್ರೆ ಪ್ರಜ್ವಲ್ ರೇವಣ್ಣಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಅವ್ರ ಬಗ್ಗೆ ಇನ್ ಸ್ವಲ್ಪ ಆದ್ರೂ ಮರ್ಯಾದೆ ಉಳಿಸ್ಕೊಂತಾರೆ. ಥ್ಯಾಂಕ್ ಯು ಶಶಿಧರ್ ಅವರೇ. ಅಂಡ್ ನೀವು ಹೇಳಿರುವಂಥ ಒಂದು ಅಂಶ ನೋಡಿ ಸರ್, ಸುದ್ದಿ ಮಾಡೋದಾಗಿದ್ದರೆ ಅಥವಾ ಇದನ್ನೊಂದು 2 ದಿನ ಅಬ್ಬರ ಮಾಡೋದಾಗಿದ್ದರೆ 2 ದಿನ ಅಬ್ಬರ ಮಾಡಿ ಅದನ್ನು ಅಲ್ಲಿಗೆ ನಿಲ್ಲಿಸ್ಬೋದಿತ್ತು, ಲೈಕ್ ಅದರ್ ಮೀಡಿಯಾಸ್ ಅಥವಾ ಬೇರೆಯವ್ರು ಮಾಡ್ದಂಗೆ. ಇದನ್ನು 2 ದಿನ ಅಬ್ಬರ ಮಾಡೋದಕ್ಕಲ್ಲ, ಅಥವಾ ಇದನ್ನು ಕೇವಲ ಒಂದು ಸುದ್ದಿಯಾಗಿ ನಾವು ತಗೊಳ್ಳೇಬೇಕು ಅಂತಲ್ಲ, ಇದನ್ನೊಂದು ಹೋರಾಟವಾಗಿ ತೊಗೊಂಡಿದ್ದೀವಿ. ಎವ್ರಿ ಡೇ ಫಾಲೋಅಪ್ ಕೊಡ್ತಾ ಇದ್ದೀವಿ. ಬೇರೆ ಎಲ್ಲೂ ನಿಮಗೆ ಈ ಫಾಲೋಅಪ್ಗಳು ಸಿಗ್ತಾ ಇಲ್ಲ, ಬೇರೆ ಎಲ್ಲೂ ಏನೇನು ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಇದನ್ನು ಹೋರಾಟವಾಗಿ ತೊಗೊಂಡಿದ್ದೀವಿ, ತಗೋತೀವಿ, ಇದನ್ನು ತಾರ್ಕಿಕ ಅಂತ್ಯಕ್ಕೆ ಕರ್ಕೊಂಡು ಹೋಗ್ತೀವಿ ಅನ್ನುವ ಮಾತು ಕೊಡ್ತಾ ಇದ್ದೀವಿ.